ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ 2024-25ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 1, SSLC ಮಾಡೆಲ್ ಕ್ವಶನ್ ಪೇಪರ್ 1. ಓಕೆ, ವಿಷಯ ದ್ವಿತೀಯ ಭಾಷೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಸಮಯ 3 ಗಂಟೆ, ಗರಿಷ್ಠ ಅಂಕಗಳು 80, ಟೈಮ್ 3 hours, ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಸಾಮಾನ್ಯ ಸೂಚನೆಗಳು. ಈ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. ಒಟ್ಟು ಟೋಟಲ್ ಸೀರಿಯಲ್ ನಂಬರ್ 1 to 38 ಕಂಟಿನ್ಯೂಯೇಷನ್ ಇರುತ್ತೆ. ಹಾಗೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ. ಮೇನ್ ಕ್ವಶನ್ ನಂಬರ್ ಏನು ಕೊಟ್ಟಿರ್ತಾನಲ್ಲ, ಮೇನ್ ಕ್ವಶನ್ ಕೊಟ್ಟಿರ್ತಾನಲ್ಲ, ಸರಿಯಾಗಿ ಓದ್ಕೊಂಡು ಅದರ ಪ್ರಕಾರ ನೀವು ಏನು ಮಾಡಬೇಕು, ಉತ್ತರ ಬರಿಬೇಕು. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆ ಪತ್ರಿಕೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ. ಬಲಭಾಗದಲ್ಲಿ ಮಾರ್ಕ್ಸನ್ನು ಕೊಟ್ಟಿರುತ್ತೆ. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ನಿಮಗೆ ಕ್ವಶನ್ ಪೇಪರ್ ಓದ್ಕೊಳ್ಳೋದಕ್ಕೆ 15 ನಿಮಿಷ 15 ಮಿನಿಟ್ಸ್ ಟೈಮನ್ನು ಕೊಡಲಾಗುತ್ತೆ. ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ. 3 ಗಂಟೆ ಕೊಟ್ಟಿದ್ದಾನಲ್ಲ ಕಾಲ, 15 ನಿಮಿಷ ಕ್ವಶನ್ ಪೇಪರ್ ಓದ್ಕೊಳ್ಳೋಕ್ಕೆ ಮತ್ತು 2 ಗಂಟೆ 45 ನಿಮಿಷ ನಿಮಗೆ ಆನ್ಸರ್ ಬರೆಯೋದಕ್ಕೆ. ಮೇನ್ ಕ್ವಶನ್ ನಂಬರ್ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 4 ಆನ್ಸರ್ಸ್, ಒಂದು ಕ್ವಶನ್ಗೆ 4 ಆನ್ಸರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಸರಿಯಾದ ಉತ್ತರವನ್ನು ಅದರ ಕ್ರಮಾಂಕದೊಂದಿಗೆ, ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕ್ವಶನ್ ನಂಬರ್ 1, ಪ್ರಥಮ ಪುರುಷ ಸರ್ವನಾಮ ಪದಕ್ಕೆ ಉದಾಹರಣೆ ಇದು. ಉತ್ತರ ಅವನು. ಇದಕ್ಕೆ ಉತ್ತರ ಅವನು. ಸಿ ಅಂತ ಬರೆದು ಅವನು ಅಂತ ಬರಿಬೇಕು. ಮೇನ್ ಕ್ವಶನ್ ನಂಬರನ್ನು ಸಬ್ ಕ್ವಶನ್ ನಂಬರನ್ನು ಸರಿಯಾಗಿ ಹಾಕ್ರಿ. ಮೇನ್ ಕ್ವಶನ್ ನಂಬರ್ 1, ಸಬ್ ಕ್ವಶನ್ ನಂಬರ್ 1. ಇಲ್ಲಿ ಅವನು ಅನ್ನೋದನ್ನು ಆಪ್ಷನ್ ಸಿ ಅಂತಿದೆಯಲ್ಲ, ಸಿ ಸಹಿತ ನೀವು ಬರಿಬೇಕು. ಓಕೆ, ಇಲ್ಲಿ ನೀನು ಎನ್ನುವಂಥದ್ದು ಮಧ್ಯಮ ಪುರುಷ, ನಾನು ಎನ್ನುವಂಥದ್ದು ಉತ್ತಮ ಪುರುಷ, ತಾವು ಎನ್ನುವಂಥದ್ದು ಕೂಡ ಮಧ್ಯಮ ಪುರುಷ ಆಗಿದೆ. ಸೆಕೆಂಡ್ ಕ್ವಶನ್, ಆದೇಶ ಸಂಧಿಗೆ ಸೇರಿದ ಪದವಿದು. ಉತ್ತರ ಹೂದೋಟ. ಎ ಅಂತ ಬರೆದು ಆಪ್ಷನ್ ಎ ಅಂತ ಬರೆದು ಹೂದೋಟ ಅಂತ ಬರಿಬೇಕು. ಹೂ ಪ್ಲಸ್ ತೋಟ, ಹೂದೋಟ, ಇದು ಆದೇಶ ಸಂಧಿ. ಕತಪಗಳಿಗೆ ಗದಬಗಳು ಇಲ್ಲಿ ಆದೇಶವಾಗಿ ಬರ್ತಾ ಇದ್ದವು. ನೆಕ್ಸ್ಟು ಊರೂರು ಅನ್ನುವಂಥದ್ದು ಯಾವ ಸಂಧಿ? ಇದು ಲೋಪ ಸಂಧಿ. ಊರು ಪ್ಲಸ್ ಊರು, ಊರೂರು ಲೋಪ ಸಂಧಿ. ಶಾಲೆಯನ್ನು, ಶಾಲೆ ಪ್ಲಸ್ ಅನ್ನು, ಶಾಲೆಯನ್ನು ಯಕಾರಾಗಮ ಸಂಧಿ ಇದು. ದೇವಾಲಯ ಎನ್ನುವಂಥದ್ದು ದೇವ ಪ್ಲಸ್ ಆಲಯ, ದೇವಾಲಯ, ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಓಕೆ, ನೆಕ್ಸ್ಟು ಮೂರನೇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ. ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಎ, ಆಪ್ಷನ್ ಎ ಚೆನ್ನಾಗಿ. ಎ ಅಂತ ಬರೆದು ನೀವು ಚೆನ್ನಾಗಿ ಅಂತ ಬರೀರಿ. ಜುಳು ಜುಳು. ಜುಳು ಜುಳು ಎನ್ನುವಂಥದ್ದು ಯಾವ ಅವ್ಯಯಕ್ಕೆ ಉದಾಹರಣೆ? ಇದು ಅನುಕರಣಾವ್ಯಯಕ್ಕೆ ಉದಾಹರಣೆ. ಅಥವಾ ಎನ್ನುವಂಥದ್ದು ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆ. ಬೇಡ ಎನ್ನುವಂಥದ್ದು ಇದು ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆ. ನೀವೆಲ್ಲ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೆ. ನೆಕ್ಸ್ಟು ಫೋರ್ತ್ ಕ್ವಶನ್, ವರ್ತಮಾನ ಕಾಲವನ್ನು ಸೂಚಿಸುವ ಪದ. ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ಟೆನ್ಸ್. ಇದಕ್ಕೆ ಆನ್ಸರ್ ಸಿ, ನೋಡುತ್ತಿದ್ದಾನೆ. ಇಲ್ಲಿ ನೋಡುವನು ಎನ್ನುವಂಥದ್ದು ಏನಿದು? ಭವಿಷ್ಯತ್ ಕಾಲ, ಮುಂದೆ ನೋಡುವನು ಅಂತ. ಹಾಗೆ ನೋಡಿತು ಎನ್ನುವಂಥದ್ದು ಆಗಲೇ ನೋಡಿದೆ, ಹಿಂದೆ ಆಗಿರ್ತಕ್ಕಂಥದ್ದು. ನೋಡಿದನು, ನೋಡಿತು ಎನ್ನುವಂಥದ್ದು ಯಾವುದು? ಇದು ಭೂತಕಾಲ. ಓಕೆ, ಎಸ್. ಮೇನ್ ಕ್ವಶನ್ ನಂಬರ್ 2, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 12 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ಸ್. ನೋಡಿ, ಇಲ್ಲಿ ಕ್ವಶನ್ ನಂಬರ್ ಕಂಟಿನ್ಯೂ ಆಗಿದೆ. ಅಲ್ಲಿ 4th ಕಂಪ್ಲೀಟ್ ಆಯಿತು, ಈಗ 5th. ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ಯಾರು? ಉತ್ತರ
ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ರೈತರು. ನೋಡಿ, ಇದು ಕ್ವಶನಲ್ಲಿ ಹಿಂದೆ ಕೊಟ್ಟಿದ್ದಾನಲ್ಲ, ಕ್ವಶನಲ್ಲಿ ಇಲ್ಲ, ಇದು ಮಿಡ್ಲ್ ತೆಗ್ದಿದ್ದಾನೆ. ಅದಕ್ಕೋಸ್ಕರ ಮೊದಲು ಲೆಸನ್ ಓದುವಂಥ ಅಭ್ಯಾಸ ಇರಬೇಕು. ಮಿಡ್ಲಿಂದ ಕ್ವಶನ್ ತೆಗೆದ್ರೂ ಕೂಡ ನಿಮಗೆ ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ನೆಕ್ಸ್ಟು 6th ಒನ್. ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆಂದರೆ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸಲು. ನೆಕ್ಸ್ಟು 7th ಕ್ವಶನ್. ಸಸ್ತನಿಗಳ ಆಶ್ರಯ ದಾಣಗಳು ಯಾವುವು? ಉತ್ತರ. ಸಸ್ತನಿಗಳ ಆಶ್ರಯ ದಾಣಗಳು ಗುಹೆ, ಪೊಟರೆ, ಗೂಡು, ಬಿಲದಂಥ ಜಾಗಗಳು. ನೆಕ್ಸ್ಟು 8th ಕ್ವಶನ್. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಅತ್ಯಂತ ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. 9th ಕ್ವಶನ್. ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ. ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ನೆಕ್ಸ್ಟ್ 10th ಒನ್. 10ನೇದು. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಸಂಜೆಯ ಹೊತ್ತು ಕಾಡಿನ ದಾರಿಯಲ್ಲಿ ಕತ್ತಲು ಇರುತ್ತಿರುವುದರಿಂದ ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಭಯಪಡುತ್ತಿದ್ದನು. ನೆಕ್ಸ್ಟ್ ಕ್ವಶನ್ 11th ಒನ್. ಸಿದ್ಧಾರ್ಥನಿಗೆ ಮಹಾಬೆಳಕು ಎಲ್ಲಿ ಕಂಡಿತು? ಇದು ಕೂಡ ಮಿಡ್ಲ್ ಕ್ವಶನ್, ಮಿಡ್ಲಲ್ಲಿ ತೆಗ್ದಿದ್ದಾರೆ. ಉತ್ತರ. ಸಿದ್ಧಾರ್ಥನಿಗೆ ಮಹಾಬೆಳಕು ಬೋಧಿ ವೃಕ್ಷದಲ್ಲಿ ಕಂಡಿತು. ನೆಕ್ಸ್ಟು 12ನೇದು. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಉತ್ತರ. ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಿರುತ್ತದೆ. ನೆಕ್ಸ್ಟ್ ಕ್ವಶನ್ 13. ತಿಮಿರಕ್ಕೆ ವೈರಿ ಯಾವುದು? ಉತ್ತರ. ತಿಮಿರಕ್ಕೆ ವೈರಿ ಬೆಳಕು. ಬೆಳಕು ಅಂತಾದರೂ ಬರೀರಿ, ಜ್ಯೋತಿ ಅಂತಾದರೂ ಬರೀರಿ, ಇಲ್ಲ ದೀಪ ಅಂತಾದರೂ ಬರೀರಿ, ಎಲ್ಲದೂ ಕೂಡ ಸರಿಯಾಗಿಯೇ ಇದೆ. ನೆಕ್ಸ್ಟು 14. ಕುಣಿಗಲ್ ಕೆರೆ ಹೇಗೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ? ಕುಣಿಗಲ್ ಕೆರೆ ನಿಂಬೆ ಹಣ್ಣಿನಂತೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ. ಕ್ವಶನ್ ನಂಬರ್ 15. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಉತ್ತರ. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಶಬ್ದಕ್ಕೆ. ಶಬ್ದಕ್ಕೆ ಅಂತಾದರೂ ಬರೀರಿ, ಇಲ್ಲ ಗದ್ದಲಕ್ಕೆ ಅಂತಾದರೂ ಬರೀರಿ, ಎರಡೂ ಕೂಡ ಸರಿಯಾಗಿದೆ. ಶಬ್ದಕ್ಕೆ ಅಂಜಬಾರದು. ನೆಕ್ಸ್ಟು 16ನೇದು ಲಾಸ್ಟ್ ಕ್ವಶನ್. ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಉತ್ತರ. ಕೌರವನ ಸೇನೆಯು ಉತ್ತರನಿಗೆ ವಿಶಾಲವಾದ ಸಮುದ್ರದಂತೆ ಕಾಣಿಸಿತು. ನೀವು ವಿಶಾಲವಾದ ಅಂತ ಬಿಟ್ಟು ಬರೀ ಸಮುದ್ರದಂತೆ ಅಂತ ಬರೆದ್ರೂ ಕೂಡ ತೊಂದರೆ ಇಲ್ಲ. ಮೇನ್ ಕ್ವಶನ್ ನಂಬರ್ 3. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇದು ಒಟ್ಟು 8 ಕ್ವಶನ್ ಇರುತ್ತೆ. ಇದಕ್ಕೆ 2 ಮಾರ್ಕ್ಸ್, ತಲಾ 2 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಒನ್ ಅಂದರೆ 17, ಕ್ವಶನ್ ನಂಬರ್ 17, 17. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಪುಟ್ಟಯ್ಯ ಅವರಿಗೆ ಕಣ್ಣು ಹೇಗೆ ಹೋಯಿತು ಅಂತ. ಅವರು 6 ತಿಂಗಳು ಮಗುವಾಗಿದ್ದಾಗ ಅವ್ರಿಗೆ ಕಣ್ಬೇನೆ ಬರುತ್ತೆ. ಅವರು ನಾಟಿ ವೈದ್ಯರ ಬಳಿಗೆ ಹೋಗ್ತಾರೆ. ಆಗ ಅವರು ಕಣ್ಣುಗುಡ್ಡಿಗೆ ತೊನಸಿಯನ್ನು ಅಂದರೆ ನಾಯಿಯ ಮೈಯಲ್ಲಿರುವಂಥ ಹುಳುವನ್ನು ಮುಟ್ಟಿಸಬೇಕು ಅಂತ ಹೇಳ್ತಾರೆ. ಆಗ ಆ ಹುಳು ಆ ಕಣ್ಣಲ್ಲಿ ಹೋಗಿ ಗುಡ್ಡಿನ ಹರಿದ್ಬಿಡುತ್ತೆ. ಆಗ ಏನಾಗುತ್ತೆ, ಅವರಿಗೆ ಕಣ್ಣು ಹೋಗುತ್ತೆ. ಹೌದಾ? ನಿಮಗೆ ಎಲ್ಲ ಉತ್ತರಗಳಿಗಾಗಿ, ಈ ಪ್ರಶ್ನೋತ್ತರಗಳಿಗಾಗಿ ನೀವು ಈಗಾಗಲೇ ಜ್ಞಾನ ಬೆಳಗು ಚಾನಲ್ನೇ ನೀವು ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಎಲ್ಲ ಕ್ವಶನ್ಗೆ ಆನ್ಸರ್ಸ್ ಕೂಡ ಸಿಗುತ್ತೆ. ಕ್ವಶನ್ಸ್ ಆನ್ಸರು ಇದೇ ಆಗಿರುತ್ತೆ. ಅಂದರೆ ನೀವು ಸೆಂಟೆನ್ಸನ್ನು ಸ್ವಲ್ಪ ವರ್ಡ್ಸು ಸ್ವಲ್ಪ ಹಿಂದು ಮುಂದೆ ಆದರೂ ಏನೂ ಪರವಾಗಿಲ್ಲ. ನೆಕ್ಸ್ಟ್ ಕ್ವಶನ್
18ನೇದ್ದು ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು. ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂಥವುಗಳು, ಕೆಲವು ಚೈನಾ ಪಿಂಗಾಣಿಗಳು, ಇನ್ನು ಕೆಲವು ಸುಂದರ ಗಾಜಿನವು, ಇನ್ನು ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು, ಹಾಗೆ ಏನು ಬೆಲೆ ಬಾಳದ ಗಾಜಿನ ಮತ್ತು ಸ್ಟೀಲಿನ ಕಪ್ಪುಗಳು ಕೂಡ ಇದ್ದವು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಅಂದರೆ ಕ್ವಶನ್ ನಂಬರ್ 19. ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡು ಇಕ್ಕಟ್ಟಾದ ಬೀದಿಗಳ ಸಾಲು, ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥ ಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ. ಓಕೆ, ಎಸ್. ನೆಕ್ಸ್ಟು 20. ಕ್ವಶನ್ ನಂಬರ್ 20. ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು? ಉತ್ತರ: ಬನದ ಗೋಪಾಲನ ವೇಷಭೂಷಣಗಳು ತಲೆಯ ಮೇಲೆ ಸಣ್ಣದೊಂದು ಕಿರೀಟ, ನವಿಲುಗರಿ, ಕೈಯಲ್ಲೊಂದು ಕೊಳಲು. ಓಕೆ, ಸಾಕು, ಇಷ್ಟು ಬರೆದ್ರೆ ಸಾಕಿಷ್ಟು ವೇಷಭೂಷಣಗಳು ಆಗುತ್ತೆ. ಎಸ್. ನೆಕ್ಸ್ಟ್ ಕ್ವಶನ್. ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಬಸವರಾಜ್ ಸಬರದವರು ಏನೆಂದು ಬಣ್ಣಿಸಿದ್ದಾರೆ? ಉತ್ತರ: ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ದೂರದಲ್ಲಿ ಎಲ್ಲೋ ಕೋಗಿಲೆಯ ಮಧುರವಾದ ಧ್ವನಿ ಕೇಳಿಬಂದಂತೆ, ಆಕಾಶದಲ್ಲಿ ಆಗ ತಾನೇ ಬೆಳ್ಳಿ ಚುಕ್ಕಿ ಮೂಡಿದಂತೆ ಹಾಗೂ ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡಂತೆ ಆಯಿತೆಂದು ಬಣ್ಣಿಸಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 22. ಕರ್ಪೂರದ ಕೆಲಸವೇನು? ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಎಂಬುದನ್ನು ವಿವರಿಸಿ. ಫಸ್ಟ್ ಕ್ವಶನ್ಗೆ ನಾವು ಆನ್ಸರ್ ಬರಿಬೇಕು. ಕರ್ಪೂರದ ಕೆಲಸವೇನು? ಕರ್ಪೂರ ತನ್ನನ್ನು ತಾನು ಉರಿದುಕೊಂಡು ಬೆಳಕನ್ನು ನೀಡುತ್ತೆ. ಹೌದಾ? ಇದು ಕರ್ಪೂರದ ಕೆಲಸ. ಇದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತೆ ಅಂತಂದರೆ, ಈ ಕರ್ಪೂರವು ಮೌನವಾಗಿ ಕರಗಿ ಇರುವಷ್ಟು ಸಮಯವನ್ನು ಬೆಳಕು ನೀಡಿ ಮರೆಯಾಗುತ್ತೆ. ಕರ್ಪೂರವು ಶಾಂತಿಯಿಂದ, ಮೌನದಿಂದ, ಸದ್ದು ಮಾಡದೆ ತನ್ನ ಕರ್ತವ್ಯ ಜವಾಬ್ದಾರಿಗಳನ್ನು ನೆರವೇರಿಸುತ್ತೆ. ಓಕೆ, ಇದು ಆನ್ಸರ್. ಇನ್ನು ಹೆಚ್ಚಿನದಾಗಿ ನೀವು ಆನ್ಸರ್ಗಳಿಗಾಗಿ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ನಿಮಗೆ ಎಲ್ಲ ಪಾಠದ ಪ್ರಶ್ನೋತ್ತರಗಳು, ಗ್ರಾಮರ್ ಎಲ್ಲದೂ ಕೂಡ ನಿಮಗೆ ವಿವರವಾಗಿ ಸಿಗುತ್ತೆ. ಎಸ್. ನೆಕ್ಸ್ಟು, ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ? ಉತ್ತರ: ಹೊಳೆಯ ದಂಡೆಯ ಮೇಲೆ ಅನೇಕ ನಾಗರಿಕತೆ, ಜನಜೀವನ, ರಾಜ್ಯಗಳು ಹುಟ್ಟಿ ಬೆಳೆದವು ಮತ್ತು ರೈತನು ಅದೇ ನೀರನ್ನು ಬಳಸಿಕೊಂಡು ವ್ಯವಸಾಯವನ್ನು ಮಾಡುತ್ತಲೇ ಬಂದಿದ್ದಾನೆ. ಅದರ ಜೊತೆಗೆ ಜೀವನಕ್ಕೆ ಬೇಕಾದ ವ್ಯಾಪಾರ, ವಹಿವಾಟು, ಸಂತೆ, ಹಬ್ಬ, ಜಾತ್ರೆ, ದನಕರುಗಳು, ಹಾಲು, ಮೊಸರು, ಗೊಬ್ಬರ ಹೀಗೆ ಸಂಸ್ಕೃತಿ, ನಾಗರಿಕತೆಗಳು ಬೆಳೆಯುತ್ತಲೇ ಸಾಗಿವೆ. ಓಕೆ, ಎಸ್. ನೆಕ್ಸ್ಟ್ ಒನ್, ಮಾನವೀಯ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕ? ಉದಾಹರಣೆಯೊಂದಿಗೆ ವಿವರಿಸಿ. ಇದು ಯಾವ ಲೆಸನಲ್ಲಿ ಬರುತ್ತೆ? ನಿಮ್ಮ ಪೂರಕ ಓದು, ಪಂಪಾ ತೀರದ ಪುಷ್ಪಗಳು. ಹೌದಾ?
ಹೂವು ಮಾನವೀಯ ಸಂಸ್ಕೃತಿಯಲ್ಲಿ ಕಾವ್ಯ, ಕಲೆ, ರಸಿಕತೆ, ಮುಗ್ಧತೆ, ಮಧುರತೆ, ಸೌಂದರ್ಯ, ಪಾವಿತ್ರ್ಯ, ಭಕ್ತಿ, ಶ್ರದ್ಧೆ, ಪ್ರೀತಿ, ಶಾಂತಿಗಳಿಗೆ ಪ್ರತೀಕವಾಗಿದೆ. ಓಕೆ, ಹಾಗೆ ಉದಾಹರಣೆ ಕೇಳಿದಾರಲ್ಲ ಅವರು, ಬೈಬಲ್ಲಿನಲ್ಲಿ ಯೇಸು ಕ್ರಿಸ್ತನ ಹೊಲದಲ್ಲಿ ಅರಳಿ ನಿಂತ ಲಿಲ್ಲಿ ಹೂಗಳನ್ನು ಮುಗ್ಧತೆಗೆ ಮಾದರಿಯಾಗಿ ಹೆಸರಿಸುತ್ತಾನೆ. ಕಬೀರನ ಕಳೇಬರಹ ದಹನವೋ ದಫನವೋ ಎಂಬ ವ್ಯಾಜ್ಯವೆದ್ದಾಗ ಅಲ್ಲಿ ಆ ಸಂತ ಕವಿಯ ಮೃತದೇಹದ ಬದಲು ಹೂಗಳು ಕಾಣಿಸಿಕೊಳ್ಳುತ್ತವೆ. ಓಕೆ, ಇದು ಆನ್ಸರ್. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4th ಒನ್. ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದು ಒಂದೇ ಕೊಟ್ಟಿರ್ತಾರೆ, ಚಾಯ್ಸಸ್ ಏನು ಇರೋದಿಲ್ಲ. ಇದಕ್ಕೆಷ್ಟು 3 ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ 25 ಮೇನ್ ಕ್ವಶನ್ ನಂಬರ್, ಸಬ್ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕ್ರಿ. ಮೊದಲು ಅರಾಮಿತ್ರ ಅಂತ ಟೈಟ್ಲ್ ಹಾಕಿ ಮೇನ್ ಕ್ವಶನ್ ನಂಬರ್, ಸಬ್ ಕ್ವಶನ್ ನಂಬರ್ ಹಾಕಿ ನೀವು ಅಲ್ಲಿ ಕೆಳಗಡೆ ಬರೀರಿ. ಅರಾಮಿತ್ರ ಇದನ್ನು ಇವರು ಯಾವ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರಾಗಿದ್ದಾರೆ? ಒಣ ಮರದ ಗಿಳಿ. ಹೌದಾ? ನೀವು ಈ ಅರಾಮಿತ್ರ ಇವರ ಒಂದು ಜನ್ಮಸ್ಥಳ ಏನೇನು ಬರಿಬೇಕು ಅಂದರೆ, ಜನ್ಮಸ್ಥಳ ಅಂದರೆ ಅವರು ಹುಟ್ಟಿದ್ದು ಊರು ಯಾವುದು ಅನ್ನೋದು, ತಾಲೂಕಾ, ಜಿಲ್ಲಾ, ಹಳ್ಳಿ ಏನೇನು ಕೊಟ್ಟಿದ್ದಾನೆ ಅದನ್ನು ಬರಿಬೇಕು. ಕಾಲ ಅಂತಂದರೆ ಏನಿಲ್ಲಿ ಜನನ ಮರಣ 2 ಕಾಲದಲ್ಲಿ ಬರುತ್ತೆ. ಕೃತಿ ಅವರು ಬರೆದಿರ್ತಕ್ಕಂಥ ಕೃತಿಗಳು ಮತ್ತು ಅವ್ರಿಗೆ ಏನೇನೋ ಬಿರುದು ಸಿಕ್ಕಿದವು ಅನ್ನೋದನ್ನು ನೀವು ವಾಕ್ಯ ರೂಪದಲ್ಲಿ, ಸೆಂಟೆನ್ಸ್ ರೂಪದಲ್ಲಿ ಬರೀಬೇಕು. ಓಕೆ, ಅರಾಮಿತ್ರ ಅವ್ರದನ್ನು ಬರೀಬೇಕು. ನೆಕ್ಸ್ಟ್ ಒನ್, 5th ಮೇನ್ ಕ್ವಶನ್ ನಂಬರ್ 5. ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಒಂದು ಪದ್ಯದ ಸಾರಾಂಶವನ್ನು ಬರೀಬೇಕು. ಇದಕ್ಕೆಷ್ಟು 3 ಮಾರ್ಕ್ಸ್. ಕ್ವಶನ್ ನಂಬರ್ 26. ಮೈ ಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟು ನಿಂತಿವೆ. ಹೊಸತು ಜೀವೋಲ್ಲಾಸ ಜಿಗಿತ ಭಾವವಿಲಾಸ ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಅಂದರೆ ಇಲ್ಲಿ ಇದು ಎದರಲ್ಲಿ ಬರುತ್ತೆ? ಸವಿ ಚೈತ್ರದಲ್ಲಿ ಬರುತ್ತೆ. ಚೈತ್ರ ಮಾಸದಲ್ಲಿ ವಾತಾವರಣದಲ್ಲಿ ಯಾವ ರೀತಿಯಾಗಿರುವಂಥ ಬದಲಾವಣೆಗಳಾಗುತ್ತೆ, ಆಗ ಬದಲಾವಣೆ ಆದಾಗ ಅಲ್ಲಿ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಏನಾಗುತ್ತೆ, ಒಂದು ಹೊಸ ಬಗೆಯ ಸಂತೋಷ, ಉಲ್ಲಾಸ, ಒಂದು ಹುಮ್ಮಸ್ಸು, ಸ್ಫೂರ್ತಿ ಅನ್ನೋದು ಬರುತ್ತೆ. ಮೈ ಕೊಡವಿ ಅಂತಂದರೆ ಏನಿಲ್ಲಿ ಮೈ ಮುರಿದು ಎದ್ದ, ಮಲ್ಕೊಂಡಿರ್ತಕ್ಕಂತಹ ಜಗತ್ತು ಎದ್ದೇಳುತ್ತೆ. ಜಗತ್ತಿನಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಮನುಷ್ಯ ಎಲ್ಲರೂ ಎದ್ದು ಲಘು ಬಗೆಯಿಂದ ಅಂದರೆ ಅವಸರವಾಗಿ ಬೇಗ ದಗದಕ್ಕೆ ಅಂದರೆ ಏನಿಲ್ಲಿ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಹೊಸ ಜೀವೋಲ್ಲಾಸ ಹೊಸತು ಅಂದರೆ ಇಲ್ಲಿ ಸೃಷ್ಟಿಯಲ್ಲಿ ಎಲ್ಲ ಹೊಸತನ, ಗಿಡ ಮರಗಳು ಹೂಗಳು ಪ್ರತಿಯೊಂದು ಹೊಸತಾಗಿಯೇ ಸೃಷ್ಟಿಯಾಗ್ತಾ ಇದೆ, ಹೊಸತಾಗಿಯೇ ಕಂಡು ಬರ್ತಾ ಇದೆ. ಅದರಲ್ಲಿ ಜೀವನದಲ್ಲಿನೂ ಕೂಡ ಹೊಸ ಒಂದು ಉಲ್ಲಾಸ ಎನ್ನುವಂಥದ್ದಿದೆ, ಸಂತೋಷ ಇದೆ, ಒಂದು ಒಳ್ಳೆ ಹೊಸ ಭಾವನೆಗಳು ಇದ್ದಾವೆ. ಇದರಿಂದ ಈ ಎಲ್ಲ ವಾತಾವರಣವನ್ನು ನೋಡಿದಾಗ ಹೇಗನ್ಸುತ್ತೆ, ಭೂಮಿ ಮತ್ತು ಆಕಾಶ ಇವೆರಡೂ ಒಟ್ಟಾಗಿ ಸೇರಿಕೊಂಡು ಇದರ ಒಂದು ವಾಲಗ, ಕಲ್ಯಾಣ, ಮದುವೆ ಯಾವುದೋ ಒಂದು ಕಾರ್ಯಕ್ರಮ ನಡೆದಿದೆ ಎನ್ನುವಂತಹ ರೀತಿಯಲ್ಲಿನೇ ಚೈತ್ರ ಮಾಸದಲ್ಲಿ ನಿಸರ್ಗ ಏನಿದೆ ಅಷ್ಟೊಂದು ಸುಂದರವಾಗಿದೆ, ಅಷ್ಟೊಂದು ಸೌಂದರ್ಯದಿಂದ ಕಾಣ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 6. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದಕ್ಕೂ ಕೂಡ 3 ಮಾರ್ಕ್ಸ್. ಕ್ವಶನ್ ನಂಬರ್ 27. ಬಾಲಕ ಪುಟ್ಟಯ್ಯ ಮರಿ ಕೋಗಿಲೆಯಂತೆ ಹಾಡುತ್ತಿದ್ದನು. ಅಂದರೆ ಇಲ್ಲಿ ಕೋಗಿಲೆಯಂತೆ ಅಂತೆ ಬಂದರೆ ಯಾವುದು? ಇದು ಉಪಮಾ ಅಲಂಕಾರ. ಅಂದರೆ ಇಲ್ಲಿ ಪುಟ್ಟಯ್ಯ ಅವರ ಹಾಡನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಇಲ್ಲಿ ಮರಿ ಕೋಗಿಲೆಗೆ ಹೋಲಿಸಲಾಗಿದೆ. ಹಾಗಾಗಿ ಇದು ಯಾವ ಅಲಂಕಾರ? ಉಪಮಾ ಅಲಂಕಾರ. ಫಸ್ಟ್ ನೀವೇನು ಬರಿಬೇಕು? ಅಲಂಕಾರ ಅಂತ ಬರೆದು ಉಪಮಾ ಅಲಂಕಾರ ಅಂತ ಬರೀರಿ. ನೆಕ್ಸ್ಟ್ ಏನು ಬರುತ್ತೆ? ಉಪಮೇಯ. ಉಪಮೇಯ ಅಂದರೆ
ಯಾವುದನ್ನು ಹೋಲಿಸಲಾಗಿದೆ? ಬಾಲಕ ಪುಟ್ಟಯ್ಯ ಅವರ ಹಾಡು. ಬಾಲಕ ಪುಟ್ಟಯ್ಯ ಅವರ ಹಾಡು ಉಪಮೇಯ ಇದು. ನೆಕ್ಸ್ಟು ಉಪಮಾನ. ಉಪಮಾನ ಅಂದರೆ ಏನಿಲ್ಲಿ? ಮರಿಕೋಗಿಲೆ ಉಪಮಾನ. ಓಕೆ. ನೆಕ್ಸ್ಟು ಉಪಮಾವಾಚಕ. ಉಪಮಾವಾಚಕ ಯಾವುದು? ಅಂತೆ. ನೆಕ್ಸ್ಟು ಸಮಾನ ಧರ್ಮ ಅಂದರೆ ಇಲ್ಲಿ ಬಾಲಕ ಪುಟ್ಟಯ್ಯ ಮತ್ತು ಮರಿಕೋಗಿಲೆ ಈ ಇಬ್ಬರ ಮಧ್ಯದಲ್ಲಿ ಸಮಾನವಾಗಿರ್ತಕ್ಕಂಥದ್ದು ಯಾವುದು ಅನ್ನೋದೇ ಏನು? ಸಮಾನ ಧರ್ಮ. ಅಂದರೆ ಸಮಾನ ಧರ್ಮ ಏನು ಬರಿಬೇಕು? ಬಾಲಕ ಪುಟ್ಟಯ್ಯ ಮತ್ತು ಮರಿಕೋಗಿಲೆಯಲ್ಲಿರುವ ಮಧುರವಾದ ಧ್ವನಿ ಅಥವಾ ಮಧುರವಾದ ಕಂಠ. ಅಂದರೆ ಇಬ್ಬರಲ್ಲೂ ಕೂಡ ಆ ಧ್ವನಿ ಮಧುರವಾಗಿದೆ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಹಾಡನ್ನೇ ಬಾಲಕ ಪುಟ್ಟಯ್ಯ ಅವರು ಹಾಡ್ತಾರೆ ಮತ್ತು ಮರಿಕೋಗಿಲೆನೂ ಕೂಡ ಹಾಡುತ್ತೆ ಅಂತ. ಇದು ಸಮಾನ ಧರ್ಮ ಆಯಿತು. ನೆಕ್ಸ್ಟ್ ಸಮನ್ವಯ. ಸಮನ್ವಯ ಅಂದರೆ ಏನು ಬರಿಬೇಕು ಇಲ್ಲಿ? ಇಲ್ಲಿ ಉಪಮೇಯವಾದ ಬಾಲಕ ಪುಟ್ಟಯ್ಯ ಅವರ ಹಾಡನ್ನು ಉಪಮಾನವಾದ ಮರಿಕೋಗಿಲೆಗೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಉಪಮ ಅಲಂಕಾರ. ನೀವಿಷ್ಟು ಬರಿಬೇಕು. ಇಷ್ಟು ಬರೆದ್ರೆ ನಿಮಗೇನೋ 3 ಮಾರ್ಕ್ಸ್ ಸಿಗುತ್ತೆ. ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಒಟ್ಟು 1ರಿಂದ 25ರವರೆಗೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಾಗಿದೆ, ಉತ್ತರಿಸಲಾಗಿದೆ. ಮುಂದಿನ ಕ್ವಶನ್ಸ್ ಮತ್ತು ಅದಕ್ಕೆ ಸೊಲ್ಯೂಷನ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುತ್ತೆ. ಯಾರು ಈವರೆಗೂ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಿ. ಹಾಗೆ ನಿಮ್ಮ ಎಕ್ಸಾಮ್ಗೆ ಬೇಕಾಗಿರುವಂತಹ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ನೀವು ಉಪಯೋಗವನ್ನು ಪಡೆದುಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಅವರು ಕೂಡ ಉಪಯೋಗವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.